ಗೈಸ್, ನೀವೇನಾದರೂ ಗೇಮ್ ಆಡ್ತೀರಾ ಅಂದರೆ ನಾನು ಹೇಳೋ ಈ ಒಂದು ಗೇಮನ್ನು ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಗೇಮು ಎಷ್ಟು ಖತರ್ನಾಕ್, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ನೀವು ನಂಬೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಈ ಒಂದು ಅಪ್ಲಿಕೇಶನ್, ಈ ಒಂದು ಗೇಮಲ್ಲಿ ನಮ್ಮ ಇಂಡಿಯನ್ ಟ್ರ್ಯಾಕ್ಟರ್ಸ್ಗಳು, ಪ್ರತಿಯೊಂದು ಕಾರ್ಸ್ಗಳು, ಪ್ರತಿಯೊಂದು ಟ್ರಕ್ಸ್, ಟ್ರೈನ್, ಪ್ರತಿಯೊಂದನ್ನು ಈ ಒಂದು ಗೇಮಲ್ಲಿ ನೋಡ್ಬೋದು. ಅರ್ಜುನ್ ಮಹೇಂದ್ರ ಆಗಿರ್ಬೋದು, L&T ಆಗಿರ್ಬೋದು, ಸ್ವರಾಜ್ ಆಗಿರ್ಬೋದು, ಇನ್ನಿತರ ಹಲವು ಟ್ರ್ಯಾಕ್ಟರ್ಸ್ಗಳು ಇದರಲ್ಲಿ ಅವೈಲೇಬಲ್ ಇದೆ. ಓಕೆನಾ, ನೀವು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಹೈ ಗೇರು, ಲೋ ಗೇರು ಎಲ್ಲವೂ ಪ್ರತಿಯೊಂದು ಇದೆ. ಏನಾದರೂ ಟ್ರ್ಯಾಕ್ಟರ್ ಏನಾದರೂ ಎಲ್ಲಿ ಒಂದು ಸ್ವಲ್ಪ ರೊಜ್ ಸೇಮ್ ಇರುತ್ತೆ. ಓಕೆನಾ, ಈ ರೀತಿ ಒಂದು ಹೊಲದ ಸೇಮ್ ಇರುತ್ತೆ. ಅಲ್ಲಿ ನೀವು ಟ್ರ್ಯಾಕ್ಟರ್ನ ಜಗ್ಸೋ ಒಂದು ಈ ಒಂದು ಕಾಂಪಿಟೇಷನ್ ಇರುತ್ತಲ್ಲ, ಆ ರೀತಿ ಕೂಡ ಮಾಡ್ಬೋದು. ರಿಯಲಿಸ್ಟಿಕ್ ಗೇಮ್ ಇದೆ. ಓಕೆನಾ, ಯಾವುದಿದು ಗೇಮು ಪ್ರತಿಯೊಂದನ್ನು ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತು ಇದೇ ಥರ ಮೂರು ವಿಡಿಯೋಸ್ಗಳಿಗಾಗಿ ನಿಮ್ಮೊಂದು ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಓಕೆನಾ, ಅವರು ಸಹ ಈ ಒಂದು ಗೇಮ್ ಬಗ್ಗೆ ತಿಳ್ಕೊಳ್ಳಿ. ಬನ್ನಿ ಗಾಯ್ಸ್, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗಾಯ್ಸ್, ನೋಡ್ಬೋದು ಈ ಒಂದು ಗೇಮ್ ನೇಮ್ ಬಂದ್ಬಿಟ್ಟು ಇಂಡಿಯನ್ ವೆಹಿಕಲ್ಸ್ ಸಿಮ್ಯುಲೇಟರ್ 3D ಅಂತ ಹೇಳಿ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಇದನ್ನು ಲೋಗೋನ ನೆನಪಿಟ್ಕೊಳ್ಳಿ. ಸೊ ಇದನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದರ ರೇಟಿಂಗ್ ನೋಡ್ಬೋದು 4.3 ರೇಟಿಂಗ್ ಇದೆ. ಸೊ ಇದು ಆಫ್ಲೈನ್ ಗೇಮ್ ಆಗಿರುತ್ತೆ. ನೀವು ಯಾವುದೇ ಥರ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಸೊ ಇದು ಆಫ್ಲೈನ್ ಗೇಮ್ ಇರುತ್ತೆ. ಸೊ ನಾನು ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದರಲ್ಲಿ ಟ್ರ್ಯಾಕ್ಟರ್ಸ್ಗಳು ಗೇಮು ಮತ್ತು ಕಾರ್ಸು ಎಲ್ಲವೂ ಇದೆ. ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ಪ್ಲೇ ಮಾಡೋಣ. ಸೊ ಇದು ಫುಲ್ ಆಫ್ಲೈನ್ ಇರುತ್ತೆ. ಸೊ ನಾನು ಇಂಟರ್ನೆಟ್ನ ಬಂದ್ ಮಾಡ್ತೀನಿ. ಓಕೆ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಪ್ಲೇ ಅಂತ ಇದೆಯಲ್ಲ, ಸೊ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ನಿಮಗೆ 3 ಡಿಫ್ರೆಂಟ್ಸ್ ವೆಹಿಕಲ್ಸ್ ಅಂದರೆ 3 ಡಿಫ್ರೆಂಟ್ಸ್ ಆಗಿರುವಂಥ ವಿಭಾಗಗಳು ಬರ್ತವೆ. ಅಂದರೆ ಇಲ್ಲಿ ನೀವು ಫಾರ್ಮಿಂಗ್ನ ಮಾಡ್ಬೋದು. ಇನ್ನು ಮೂರನೇದಾಗ ಬಂದ್ಬಿಟ್ಟು ನೀವು ಅಲ್ಲಿ ಏನಂದರೆ ಟ್ರ್ಯಾಕ್ಟರ್ ಕಾಂಪಿಟೇಷನ್ನ ಮಾಡ್ಬೋದು. ಓಕೆನಾ, ಇಲ್ಲಿ ನೀವು ಸ್ವಲ್ಪ ಇದನ್ನು ಓಪನ್ ಮಾಡಬೇಕಂದ್ರೆ ನಿಮಗೆ ಇಂಟರ್ನೆಟ್ ಬೇಕಾಗುತ್ತೆ. ಸೊ ನೀವು ಫ್ರೀಯಾಗಿ ಆಡ್ಬೇಕಂದ್ರೆ ಇಲ್ಲಿ ಓಪನ್ ವರ್ಲ್ಡ್ ಅಂತ ಇದೆಯಲ್ಲ, ಸೊ ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ 2 ಆಪ್ಷನ್ಸ್ ಬರುತ್ತೆ, ಒಂದು ಓಲ್ಡ್ ಮ್ಯಾಪ್ ಮತ್ತು ಒಂದು ನ್ಯೂ ಮ್ಯಾಪ್ ಅಂತ ಹೇಳಿ. ಸೊ ಎರಡರಲ್ಲಿ ನೀವು ಅದನ್ನು ಬೇಕಾದ್ರೆ ಆಡ್ಬೋದು. ಸೊ ನಾನು ಇವಾಗ ಒಂದು ನ್ಯೂ ಮ್ಯಾಪ್ನ ಇಟ್ಟು ತೋರಿಸ್ತೀನಿ. ಓಕೆ, ನ್ಯೂ ಮ್ಯಾಪ್ನ ಇಟ್ಟಾದ್ಮೇಲೆ ಇದು ಆಫ್ಲೈನ್ ಇರುತ್ತೆ. ಇವಾಗ ಓಪನ್ ಆಯಿತು. ಓಪನ್ ಆದಮೇಲೆ ಒಂದು ಕಾರ್ನ ಕೊಟ್ಟಿರ್ತಾರೆ. ಸೊ ನಾನು ಇವಾಗ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಬರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ಸ್ವರಾಜ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ಆದಮೇಲೆ ಇಲ್ಲಿ ಟ್ರ್ಯಾಕ್ಟರ್ ನೇಮ್ಸ್ಗಳು ಮತ್ತು ವೆಹಿಕಲ್ಸು, ಕಾರ್ ಗಾಡಿ ಎಲ್ಲರ ನೇಮ್ ಬರುತ್ತೆ. ಸೊ ನಾನು ಇವಾಗ ಒಂದು ಟ್ರ್ಯಾಕ್ಟರ್ ಅಂದರೆ ಕುಬೋಟಾ. ಸೊ ನಾನು ಇವಾಗ ಕುಬೋಟಾ ಅಂತ ಬಂತಲ್ಲ, ಕುಬೋಟಾ 5502 ಅಂತ ಬಂದಿದ್ದಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸ್ವಿಚ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮುಂದುಗಡೆನೆ. ಸೊ ಸ್ವಿಚ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಸ್ವಿಚ್ ಆಯಿತು. ಸೊ ಫೋನ್ನ ಕಂಡುಬಿಡ್ತೀನಿ. ಓಕೆ, ನೋಡ್ಬೋದು ಕುಬೋಟಾ ಟ್ರ್ಯಾಕ್ಟರ್ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ಎಕ್ಸಾಂಪಲ್ ನಮಗೆ 2 ಟ್ರ್ಯಾಕ್ಟರ್ ಬೇಕೀಗ. ಸೊ ಮತ್ತೆ ಅದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ರು, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಬರುತ್ತೆ. ಮತ್ತೆ ಇವಾಗ ಮತ್ತೆ ವೆಹಿಕಲ್ನ ಚೇಂಜ್ ಮಾಡ್ಬೇಕಂದ್ರೆ ಸೊ ಸಿಂಪಲ್ಲಾಗಿ ಇಲ್ಲೊಂದು ಸಿಂಬಲ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಿಚ್ ಆಯಿತು. ಇದನ್ನು ನಾವು ಯಾವ ಟ್ರ್ಯಾಕ್ಟರ್ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಸ್ವರಾಜ್ ಟ್ರ್ಯಾಕ್ಟರ್ ಬೇಕಾದ್ರೆ ನನಗೆ ಸೊ ನೋಡ್ಬೋದು ಸ್ವರಾಜ್ ಮೇಲೆ ಬಂತು. ಇವಾಗ ಸ್ವರಾಜ್ ಟ್ರ್ಯಾಕ್ಟರ್ ಬಂತು. ಸೊ ಈ ರೀತಿ ಮಾಡ್ಕೊಂಡು ನೀವು ಆಡ್ಬೋದು. ಇವಾಗ ಇದಕ್ಕೆ ಟೇಲರ್ನ ಆ್ಯಡ್ ಮಾಡ್ಬೇಕಂದ್ರೆ ಸ್ವಲ್ಪ ಮುಂದೆ ಬಿಡ್ತೀನಿ. ಓಕೆ, ಇದಕ್ಕೆ ಟೇಲರ್ನ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಕಸ್ಟಮೈಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ. ಸೊ ನಾನು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮತ್ತೆ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟಿಂಗ್ ನೀವು ಆಡ್ತಿರ್ತಾರಲ್ಲ, ನಿಮಗೆ ಕನ್ಫ್ಯೂಸ್ ಇರುತ್ತೆ. 1 ಅಥವಾ 2 ಸಲ ನೀವು ಇದ್ರ ಮೇಲೆ ಇದನ್ನ ಏನಾದಾಗ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಇದು ರೂಢಿ ಕೂತ್ಬಿಡುತ್ತೆ. ಓಕೆನಾ, ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಒಂದು ಟೇಲರ್ ಬರುತ್ತೆ. ಮತ್ತೆ ಈ ಥರ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಆದಮೇಲೆ ಅದಕ್ಕೆ ಏನು ಬೇಕು ಲೋಡು ಅದನ್ನೆಲ್ಲ ಹಾಕೊಳ್ಬೋದು. ನೋಡ್ಬೋದು, ಕಬ್ಬಿನ ಲೋಡ್ ಹಾಕ್ಬೋದು, ಉಸುಕು, ಮಣ್ಣು, ಕಲ್ಲು, ಸಿಮೆಂಟು, ಇಟ್ಟಂಗಿ ಈ ರೀತಿ ಹಾಕೊಳ್ಬೋದು. ಇವಾಗ ಟೇಲರ್ ಒಂದೇ ಆಗಿದೆ. ಸೊ ನಿಮಗೆ ಇನ್ನೊಂದು ಟೇಲರ್ ಬೇಕಂದರೆ ಮತ್ತೆ ಇಲ್ಲಿ ಕೆಳಗಡೆ ಒಂದು ಏರೋ ಮಾರ್ಕ್ ಇದೆ. ಸೊ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲೊಂದು ಏರೋ ಮಾರ್ಕ್ ಥರ ಇದೆಯಲ್ಲ, ಸೊ ಅದನ್ನು ಈ ಥರ ಜಗ್ಗಿ. ಓಕೆನಾ, ಮತ್ತೆ ಜಗತ್ತಲ್ಲಿ ಇನ್ನೊಂದು ಟೇಲರ್ ಬರುತ್ತೆ. ಮತ್ತೆ ನಿಮಗೆ ಅದ್ರ ಮೇಲೆ ಏನಾರು ಲೋಡ್ ಹಾಕಬೇಕಾದ್ರೆ ಮತ್ತೆ ಅದನ್ನು ಈ ರೀತಿ ಹಿಂದಕ್ಕೆ ಮುಂದಕ್ಕೆ ಮಾಡಿದರೆ ಮತ್ತೆ ಲೋಡ್ ಬರುತ್ತೆ.
ಇವಾಗ ಮತ್ತೆ ಇದನ್ನು ಈ ರೀತಿ ಮಾಡಿದರೆ ಮತ್ತೆ ಇನ್ನೊಂದು ಟೇಲರ್ ಬರುತ್ತೆ, ಓಕೆನಾ. ಮತ್ತೆ ಇದನ್ನು ಹಿಂದಕ್ಕೆ ಮುಂದಕ್ಕೆ ಮಾಡಿದರೆ ನಿಮಗೆ ಯಾವ ನೋಡ್ಬೇಕು ಅದನ್ನು ಹಾಕೊಳ್ಬೋದು, ಓಕೆನಾ. ಸೊ ಇದು ಇಷ್ಟ ಆಯಿತು. ಇಲ್ಲಿ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 5 ಟೇಲರ್ಗಳನ್ನ ಹಾಕೊಳ್ಬೋದು. ಸೊ ಇಷ್ಟ ಆಯಿತು. ಇವಾಗ ಟ್ರ್ಯಾಕ್ಟರ್ದು ರೇಸ್ನ ಅದನ್ನು ಯಾವುದು ಕಸ್ಟಮೈಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ನೋಡಿ, ಓಕೆನಾ. ಸೊ ಇಲ್ಲಿ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಓಪನ್ ಆಗುತ್ತೆ. ಸೊ ಇವಾಗ ಮತ್ತೆ ಇಲ್ಲಿ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಕೋಡಿಂಗ್ ಅಂತೇಳಿ. ಸೊ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಕೋಡಿಂಗ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ 2 ಬಾಕ್ಸ್ಗಳಿದ್ದಾವೆ ನೋಡಿ, ಓಕೆನಾ. ಈ 2 ಬಾಕ್ಸ್ ಮೇಲೆ ಅದ್ರ ಮೇಲೆ ಫಿಲ್ ಮಾಡಿ, ಅಂದರೆ ಅದನ್ನು ಟಿಕ್ ಮಾರ್ಕ್ ಮಾಡಿ. ಸೊ ನಾನು ಇವಾಗ ಟಿಕ್ ಮಾರ್ಕ್ ಮಾಡ್ತೀನಿ, ಓಕೆ. ಈ 2 ಬಾಕ್ಸ್ನ ಟಿಕ್ ಮಾಡಿದರೆ ಮತ್ತೆ ಇಲ್ಲಿ ಡ್ರೈವಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ, ಸೊ ಇಲ್ಲಿ ನೀವೇನು ರೇಸ್ ಇದೆಲ್ಲ ಇದನ್ನು ರೇಸ್ ಹೆಚ್ಚು ಕಡಿಮೆ ಮಾಡ್ಬೋದು, ಓಕೆನಾ. ಈ ರೀತಿ ಒಂದು ಆಪ್ಷನಿಂದ ಇವಾಗ ನಮ್ಮ ಟ್ರ್ಯಾಕ್ಟರ್ದು ರೇಸ್ ಅಂದರೆ ಅದರದ್ದು ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕಂದ್ರೆ ಮತ್ತೆ ಸೇಮ್ ಕಸ್ಟಮೈಸು ಮತ್ತು ಕೋಡಿಂಗು ಅದಾದಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಟಿ ಅಂತ ಇದೆಲ್ಲ. ಸೊ ಇಲ್ಲಿ 500 ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಈ ಥರ 0ನ ಇಟ್ಕೊಂಡು ಬಿಟ್ಟರೆ ಅದು ಕೆಪಾಸಿಟಿ ಟ್ರ್ಯಾಕ್ಟರ್ ಮೋಟರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಓಕೆ. ಇವಾಗ ನೋಡ್ಬೋದು ಯಾವ ರೀತಿ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತೇಳಿ. ಸೊ ಈ ರೀತಿ ಮಾಡ್ಕೊಂಡು ನೀವು ನಿಮಗೆ ಬೇಕಾಗಿರೋ ಟ್ರ್ಯಾಕ್ಟರ್ನ ಯೂಸ್ ಮಾಡ್ಕೊಂಡು ಆಡ್ಬೋದು. ಅರ್ಜುನ್ ಮಹೇಂದ್ರ ಬರುತ್ತೆ, HMT ಬರುತ್ತೆ. ಸೊ ಎಲ್ಲ ಟ್ರ್ಯಾಕ್ಟರ್ಗಳು ಬರುತ್ತೆ. ಎಲ್ಲ ಟ್ರ್ಯಾಕ್ಟರ್ಗಳು ಆಪ್ಷನ್ಗಳು ಇಲ್ಲೇ ಶೋ ಆಗುತ್ತೆ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವರಾಜ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರತಿಯೊಂದು ಟ್ರ್ಯಾಕ್ಟರ್ ನೇಮ್ಸ್ಗಳು ಇಲ್ಲಿರ್ತವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿ ಸ್ವಿಚ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಟ್ರ್ಯಾಕ್ಟರ್ ಚೇಂಜ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಮಾಡ್ಕೊಂಡು ನೀವು ಈ ಒಂದು ಇಂಡಿಯನ್ ಟ್ರ್ಯಾಕ್ಟರ್ ಗೇಮನ್ನು ನೀವು ಆರಾಮಾಗಿ ಆಫ್ಲೈನಲ್ಲಿ ಆಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಸಿಗೋಣ ಗೈಸ್ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ.